ಮಹಾತ್ಮ ಗಾಂಧಿ ಅಂದ್ರೆ ನಮ್ಮ ನರೇಗಾ ಯೋಜನೆ ಉದ್ಯೋಗ ಖಾತ್ರಿ ಏನಿದೆ, ಸೊ ಅದರಲ್ಲಿ ಪ್ರತಿ ಗ್ರಾಮಸ್ಥರು ಅವರವರ ರಸ್ತೆ ಬದಿಯ ಸೈಡಿನಲ್ಲಿ ಇಂತಹ ಅರಣ್ಯೀಕರಣ ಮಾಡಬಹುದು ಅನ್ನೋದೇ ಇದರ ಮುಖ್ಯ ಉದ್ದೇಶ. ನಾವು ಹಂತ ಹಂತವಾಗಿ ಎಲ್ಲೆಲ್ಲಿ ಬೇಕು ಅಂತ ಅಲ್ಲೇ ಮನೆಯವರ ಹತ್ರ ಕೇಳಿ ಅಲ್ಲಲ್ಲೇ ಒಂದು 30 ಗಿಡ ಇಡ್ತೀವಿ. ನಾನು ಮೇನ್ಲಿ ಎನ್ವೈರ್ಮೆಂಟಲಿಸ್ಟ್ ಆಗಿರೋದ್ರಿಂದ ನಾನು ಅಳಿವಿನ ಅಂಚಿನಲ್ಲಿರೋ ಗಿಡಗಳಿಗೆ ತುಂಬಾ ಪ್ರಿಫರೆನ್ಸ್ ಕೊಟ್ಟೆ. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮ್ಗೆ ಸ್ವಾಗತ. ನಾನು ಅವಿನಾಶ್. ನಮ್ಮ ಸರ್ಕಾರಗಳು ಗಿಡ ನೆಟ್ಟು ಬೆಳೆಸೋದಕ್ಕೆ ಈಗ ಪ್ರೋತ್ಸಾಹ ಕೊಡ್ತಾ ಇದೆ. ಪ್ರೋತ್ಸಾಹ ಅಂದ್ರೆ ಯಾವ ತರ? ನೀವು ಗಿಡ ನೆಡಬೇಕು, ಬೆಳೆಸಬೇಕು, ನಮ್ಮವ್ರು ಬರ್ತಾರೆ ನೋಡ್ತಾರೆ ಅಂತಲ್ಲ, ಅದಕ್ಕೆ ಪ್ರೋತ್ಸಾಹ ಧನವನ್ನ ಕೂಡ ಕೊಡ್ತಾ ಇದ್ದಾರೆ. ಇದರಿಂದ ಹಳ್ಳಿ ಪರಿಸರದಲ್ಲಿ ಆ ಭಾಗದ ಜನರಿಗೆ ಕೆಲಸ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಉದ್ಯೋಗ ಸಿಕ್ಕಂತಾಯ್ತು, ಜೊತೆಗೆ ಖರ್ಚಿಗೆ ಸ್ವಲ್ಪ ಹಣನೂ ಸಿಕ್ಕಂತಾಯ್ತು, ಮತ್ತೆ ನಮ್ಮ ಊರು ಕೂಡ ಹಸಿರಾಯ್ತು. ಸೊ ನಾನು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಾಳಕ್ಕೆ ಹೋಗಿದ್ದೆ. ಅಲ್ಲಿಯ ಒಂದು ಗ್ರೂಪ್ ಆ ಭಾಗದ ಹೋರಾಟಗಾರ್ತಿ, ಪರಿಸರ ಪರ ಹೋರಾಟಗಾರ್ತಿ ಆರತಿ ಅಶೋಕ್ ಮೇಡಮ್ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆ ಕೆಲಸವನ್ನ ಮಾಡಿದೆ. ಸೊ ಇದನ್ನ ನೋಡಿ ನೀವು ಇನ್ಸ್ಪೈರ್ ಆಗಿ ನಾವು ಕೂಡ ನಮ್ಮೂರಲ್ಲಿ ಗಿಡ ನೆಡ್ತೀವಿ ಅಂತಂದ್ರೆ ಖಂಡಿತ ಆಶ್ಚರ್ಯ ಇಲ್ಲ. ಈ ಪ್ರಾಸೆಸ್ ಹೇಗಿದೆ ಅನ್ನೋದನ್ನ ನೋಡಿ ಈ ಸ್ಪೆಷಲ್ ಸ್ಟೋರಿನಲ್ಲಿ. ನಮಸ್ಕಾರ ಮೇಡಮ್, ಸರ್ಕಾರದ ಒಂದು ತುಂಬಾ ಒಳ್ಳೆ ಯೋಜನೆ ಇದು ಅಲ್ವಾ? ಇದರ ಹೆಸರೇನು ಮತ್ತೆ ಇದು ಯಾವಾಗ ಆರಂಭ ಆಯ್ತು? ಇದು ಸಾಮಾಜಿಕ ಅರಣ್ಯೀಕರಣ ಯೋಜನೆ. ಇದು ರಸ್ತೆ ಬದಿ ನೆಡುತೋಪು ಯೋಜನೆ ಅಂತಾನು ಹೇಳ್ತಾರೆ. ಇದನ್ನ ಸಾಮಾಜಿಕ ಅರಣ್ಯ ವಲಯ ಇಲಾಖೆ ಇದನ್ನು ನೆರವೇರಿಸ್ತದೆ. ಈ ಯೋಜನೆ ಮುಖ್ಯವಾಗಿ ನಮ್ಗೆ ಎಲ್ಲಿ ಮೇನ್ ರೋಡ್ ಇರುತ್ತೆ, ಅಂದ್ರೆ ಹೈವೇ ರೋಡ್ ಇರುತ್ತೆ, ಅದರ ಸೈಡ್ ನಲ್ಲಿ ಕಟ್ ರೋಡ್ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕಟ್ ರೋಡ್ ಇದೆ, ಅದು ಕಾಂಕ್ರೀಟೀಕರಣ ಆಗಿರೋ ಕಟ್ ರೋಡ್ ನಲ್ಲಿ. ಸೊ ಅದರ ರಸ್ತೆಯ ಅಕ್ಕಪಕ್ಕ ಇಕ್ಕೆಲಗಳಲ್ಲಿ ನಾವು ಗಿಡಗಳನ್ನು ನೆಡ್ಬೋದು. ಅದೇ ಗಿಡ ನೆಡುತೋಪು ಯೋಜನೆ ಅಂತ ಹೇಳ್ತಾರೆ. ಮಹಾತ್ಮ ಗಾಂಧಿ ಅಂದ್ರೆ ನಮ್ಮ ನರೇಗಾ ಯೋಜನೆ ಉದ್ಯೋಗ ಖಾತ್ರಿ ಏನಿದೆ, ಸೊ ಅದರಲ್ಲಿ ಪ್ರತಿ ಗ್ರಾಮಸ್ಥರು ಅವರವರ ರಸ್ತೆ ಬದಿಯ ಸೈಡಿನಲ್ಲಿ ಇಂತಹ ಅರಣ್ಯೀಕರಣ ಮಾಡಬಹುದು ಅನ್ನೋದೇ ಇದರ ಮುಖ್ಯ ಉದ್ದೇಶ. ಸರ್ಕಾರ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಾ ಇದೆ, ಗಿಡ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಿದೆ. ಹೌದು ಮೇಡಮ್, ಇದು ಅರ್ಧ ಕಿಲೋಮೀಟರ್ ಮಾತ್ರ ಯಾಕೆ ನೆಟ್ಟಿರೋದು? ಸರ್ಕಾರ ಏನ್ ಹೇಳಿದೆ, ಎಷ್ಟು ಕಿಲೋಮೀಟರ್ ವರೆಗೆ ಮಾಡಬಹುದು? ಆತರ ಏನಿಲ್ಲ, ಅರ್ಧ ಕಿಲೋಮೀಟರ್ ಅಂತ ಇಲ್ಲ. ನಮ್ಗೆ ಇವಾಗ ಎಲ್ಲಿ ಜಾಗ ಇದೆ ಅಂದ್ರೆ ಅರ್ಧ ಕಿಲೋಮೀಟರ್ ವರೆಗೆ ರೋಡ್ ಇದೆ ಈ ಒಂದು ನಾವು ತಗೊಂಡಿರೋ ಯೋಜನೆಯಲ್ಲಿ. ಸೊ ಅಲ್ಲಿ ತನಕ ನಾವು ನಡ್ತೀವಿ ಅಂದ್ರೆ ಅವ್ರು ಬಂದು ನೋಡ್ತಾರೆ. ನಾವು ಫಸ್ಟಿಗೆ ಒಮ್ಮೆ ಕ್ರಿಯಾ ಯೋಜನೆ ಅಂತ ನಾವು ರೈಟಿಂಗ್ ಅಲ್ಲಿ ಕೊಡ್ಬೇಕು, ನಮ್ಮ ಇಂಥ ಗ್ರಾಮ ಇಂಥ ಒಂದು ಪ್ರದೇಶದಲ್ಲಿ ಕಾಂಕ್ರೀಟೀಕರಣ ಆಗಿದೆ, ನಾವು ನೆಡುತೋಪು ಮಾಡಲಿಕ್ಕೆ ಇಷ್ಟು ಜನ ಅಂದ್ರೆ ಮಿನಿಮಮ್ ಒಂದು 10 ಜನ 15-20 ಜನ ನಾವು ಇಂಟ್ರೆಸ್ಟೆಡ್ ಇದ್ದೇವೆ ಅಂತ ನಾವು ಅದನ್ನು ಬರೆದು ಕೊಡ್ಬೇಕಾದ್ರೆ ಅದನ್ನ ಸಾಮಾಜಿಕ ಅರಣ್ಯ ಇಲಾಖೆ ಆ ಒಂದು ಇದನ್ನ ತಗೊಳ್ತಾರೆ. ಅರ್ಜಿಯನ್ನು ತಗೊಂಡ್ಮೇಲೆ ಅವರು ಅದನ್ನು ಪ್ರೊಸೆಸಿಂಗ್ ಹಾಕ್ತಾರೆ, ಅದನ್ನು ಕ್ರಿಯಾ ಯೋಜನೆ ಅಂತ ಪರಿಗಣಿಸ್ತಾರೆ. ಆಮೇಲೆ ಅದನ್ನು ಜಿಲ್ಲೆಗೆ ಕಳಿಸ್ತಾರೆ. ಸೊ ಜಿಲ್ಲೆಯಿಂದ ಅದು ಯೂಶಲಿ ನಾವು ಹಾಕೋದು ಅಕ್ಟೋಬರ್ ಇಂದ ಡಿಸೆಂಬರ್ ಒಳಗಡೆ ಈ ಅರ್ಜಿ ಹಾಕಬೇಕು. ಸೊ ಈ ಅರ್ಜಿ ಹಾಕಿದ್ಮೇಲೆ ಡಿಸೆಂಬರ್ ಒಳಗಡೆ ಅವರು ಅಲ್ಲಿಗೆ ಕಳಿಸ್ತಾರೆ. ಆಮೇಲೆ ಅಲ್ಲಿಂದ ಅದಕ್ಕೆ ಅಪ್ರೂವಲ್ ಸಿಗಬೇಕು. ಅನುಮೋದನೆ ಸಿಕ್ಕಿದ ನಂತರ ನಮಗೆ ಮಾರ್ಚ್ ಎಲ್ಲ ಆಗಬೇಕಾದ್ರೆ ಒಂದು ವರ್ಕ್ ಆರ್ಡರ್ ಅಂತ ಬರುತ್ತೆ. ಮಾರ್ಚ್ ಏಪ್ರಿಲ್ ಅಲ್ಲಿ ವರ್ಕ್ ಆರ್ಡರ್ ಕೊಡ್ತಾರೆ, ಅಂದ್ರೆ ಒಂದು ಫೋಟೋ ಕೊಡ್ತಾರೆ, ಅದರಲ್ಲೆಲ್ಲ ಬರ್ದಿರುತ್ತೆ ಇಂತಿಂಥ ಜಾಗದಲ್ಲಿ ಇಷ್ಟು ಗಿಡಗಳನ್ನು ನೆಡ್ಲಿಕ್ಕೆ. ಅಂದ್ರೆ ಗಿಡಗಳನ್ನು ನೆಡ್ಲಿಕ್ಕೆ ಎಷ್ಟು ಗಿಡ ಅಂತ ಫಸ್ಟಿಗೆ ಹೇಳುದಿಲ್ಲ, ಫಸ್ಟಿಗೆ ಅರ್ಧ ಕಿಲೋಮೀಟರ್ ಅಂತ ನಾವು ಕೊಟ್ಟಿದ್ರೆ ಅರ್ಧ ಕಿಲೋಮೀಟರ್ಗೆ ಅಂತ ಆರ್ ಎಫ್ ಒ ಬಂದು ಇದನ್ನ ನೋಡ್ತಾರೆ, ಇಲ್ಲಿ ಎಷ್ಟು ಗಿಡ ನಡ್ಬೋದು, ಜಾಗ ಇದೆಯಾ ಅಂತ. ಸೊ ಅದಕ್ಕೆ ಅನುಗುಣವಾಗಿ ಅವರು ನಮ್ಗೆ ಇದಕ್ಕೆ 150 ಗಿಡ ನಡ್ಬೋದು ಅಂತ ಹೇಳಿದ್ರು. ಸೊ 150 ಗಿಡಕ್ಕೆ ನಮ್ಗೆ ಆ ಒಂದು ಅಪ್ರೂವಲ್ ಸಿಕ್ಕಿದೆ. ಅಪ್ರೂವಲ್ ಸಿಕ್ಕ ನಂತರ ಗಿಡಗಳನ್ನ ನೆಡುವ ಬಗೆ ಹೇಗೆ ಮಾಡಿ? ಆ ಅಪ್ರೂವಲ್ ಸಿಕ್ಕಿದ್ಮೇಲೆ ಫಸ್ಟ್ ಆಫ್ ಆಲ್ ನಮ್ಗೊಂದು ವರ್ಕ್ ಆರ್ಡರ್ ಅಂತ ಕೊಡ್ತಾರೆ ಆ ಇಲಾಖೆಯಿಂದ. ಸೊ ಆ ವರ್ಕ್ ಆರ್ಡರ್ ಇದು ಕಾಪಿ ಇಟ್ಕೊಂಡು ನಾವು ಫಸ್ಟ್ ಒಂದು ಬೋರ್ಡ್ ಮಾಡ್ಬೇಕು, ಸಿಮೆಂಟ್ ಬೋರ್ಡ್ ಫಸ್ಟ್ ನಲ್ಲಿ ನೋಡಿದ್ದು ಅದು ಮಾಡಬೇಕು. ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವು ಈ ತರ ಬಿದಿರು ಆಕ್ಚುಲಿ ಎಲ್ಲಿರುತ್ತೆ ಅಲ್ಲಿಂದ ಬಿದಿರು ಪರ್ಮಿಷನ್ ತಗೊಂಡು ಇದನ್ನ ಕಟ್ ಮಾಡಬೇಕು. ಸೊ ಯೂಶಲಿ ನಮ್ಮದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮಲೆ ಕುಡಿಯರು ಅವರು ಎಲ್ಲ ಸೇರಿದ್ದಾರೆ. ಸೊ ಅವರೇ ಕಟ್ ಮಾಡಿ ಕೊಟ್ರು. ಸೊ ಮೆಟೀರಿಯಲ್ ಚಾರ್ಜ್ ಅಂತ ಇದಕ್ಕೆ ಸಿಗುತ್ತೆ. ಇದು ಮಾನವನ ಕೆಲಸ ಅಲ್ಲ, ಇದು ಮೆಟೀರಿಯಲ್ ಚಾರ್ಜ್ ಅಂತ ಸಿಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಊರುಗೋಲು, ಇದ್ರಲ್ಲಿ ಒಂದು ಊರುಗೋಲು ಇದೆ. ಸೊ ಮಧ್ಯಕ್ಕೆ ಅಂದ್ರೆ ಇದಕ್ಕೆ ಸಪೋರ್ಟರ್ ಆಗಿ ಸೊ ಅದನ್ನು ಕಟ್ ಮಾಡ್ಬೇಕು ಇದ್ರ ಜೊತೆ. ಸೊ ಇದನ್ನ ಮಾಡಿ ಅದನ್ನು ಭಾಗ ಮಾಡಿ, ಈ ಬಿದಿರನ್ನು ಭಾಗ ಮಾಡಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ನಾವು ಸಾಮಾಜಿಕ ಅರಣ್ಯ ವಲಯ ಪಕ್ಕ ಎಲ್ಲಿ ನಿಮ್ಮ ಗ್ರಾಮದಲ್ಲಿ ಸಾಮಾಜಿಕ ಅರಣ್ಯ ವಲಯ ಇದೆ, ಸೊ ಅಲ್ಲಿಂದ ಹೋಗಿ ಗಿಡಗಳನ್ನು ತರ್ಬೇಕು. ಅಂದ್ರೆ ನಮ್ಗೆ 150 ದಿನ ಇರೋದು. ಸೊ ಆ ವರ್ಕ್ ಆರ್ಡರ್ ತೋರಿಸಿದ್ರೆ ಅವ್ರು ಅಷ್ಟು ಗಿಡ ಕೊಡ್ತಾರೆ ಫ್ರೀ ಆಗಿ. ಅಂದ್ರೆ ತುಂಬಾ ದೊಡ್ಡ ಗಿಡ ಇರುತ್ತೆ ಇದು.
ಒಂದು 5-6 ಫೀಟಿದ್ದು ಇರುತ್ತೆ ಮನೆ. ಸೊ ಅದನ್ನು ತಗೊಂಡು ಬಂದು ನಾವೇ ಚೂಸ್ ಮಾಡಿ ತಗೊಂಡು ಬರ್ಬೋದು. ಸೊ ಮಿಕ್ಸೆಡ್ ತರಬೇಕಾದ್ರೆ. ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಯಾವಾಗ ಕೆಲಸ ಶುರು ಮಾಡಬೇಕಂದ್ರೆ ಇದನ್ನು ನಾವು ಹಂತ ಹಂತವಾಗಿ ಎಲ್ಲೆಲ್ಲಿ ಬೇಕು ಅಂತ ಅಲ್ಲೇ ಮನೆಯವ್ರ ಹತ್ರ ಕೇಳಿ ಅಲ್ಲಲ್ಲೇ ಒಂದು 30 ಗಿಡ ಇಡ್ತೀವಿ. ಆಮೇಲೆ ನಾವು ಗುಂಡಿ ತೋಡಕ್ಕೆ ಶುರು ಮಾಡ್ತೀವಿ. ಗುಂಡಿ ತೋಡಿದ್ಮೇಲೆ ನೆಕ್ಸ್ಟ್ ಎಲ್ಲ ಗುಂಡಿ ತೋಡಿದ್ಮೇಲೆ ಅದು ಕೈಯಲ್ಲೇ ಆಗಬೇಕು, ಅದಕ್ಕೆ ಯಾವುದೇ ಒಂದು ಮೆಷಿನರಿ ಯೂಸ್ ಮಾಡಲಿಕ್ಕಿಲ್ಲ. ಅದು ಒಂದು ರೂಲ್ ಇದೆ ಅದರದ್ದು ನರೇಗಾ ಯೋಜನೆಯಲ್ಲಿ. ಸೊ ನೆಕ್ಸ್ಟ್ ನಾವು ಅದು ಗುಂಡಿ ತೋಡಿದ್ಮೇಲೆ ಅದಕ್ಕೆ ನಾವು ಈ ಗಿಡವನ್ನು ಅಂದರೆ ನಾವು 10 ಜನ ಇದ್ವಿ, ತುಂಬ ಒಂದು ಒಳ್ಳೆ ಟೀಮ್ ಇತ್ತು. ಸೊ ಅದನ್ನು ಇಟ್ಕೊಂಡು ನಾವು 10 ಜನನೂ ಒಂದೊಂದು ಕಡೆ ಮಾಡ್ತಾ ಹೋಗಿದ್ವಿ. ತುಂಬ ಆರಾಮದ ಕೆಲಸ ಮತ್ತು ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ನಾವು ತಮಾಷೆ ಮಾತಾಡೋದು ಮತ್ತು ಎಲ್ಲಿ ಮನೆಯವರಿದ್ದಾರೆ ಅವರು ಟೀಗೆ ಕರೆಯೋದು, ಇದೆಲ್ಲ ತುಂಬ ಒಂಥರ ಮಿಂಗ್ಲಿಂಗ್ ಆಗುತ್ತೆ. ಸೊ ಮೊಬೈಲ್ ನೋಡೋದಕ್ಕಿಂತ ಜಾಸ್ತಿ ನಾವು ಈ ಥರ ಒಂದು ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ ತುಂಬ ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ. ನೀವು ಕೆಲಸ ಮಾಡಿದ್ದೀರಿ ಅಂತ ಸರ್ಕಾರಕ್ಕೆ ಗೊತ್ತಾಗೋದು ಹೇಗೆ ಮೇಡಮ್? ಇದನ್ನ ಆ್ಯಕ್ಚುಲಿ MG ನರೇಗಾ ಅಂತ ಒಂದು ಆ್ಯಪ್ ಇದೆ. ಸೊ ನಮಗೆ ಒಂದು ಟೆಕ್ನಿಕಲ್ ಪರ್ಸನ್ ಕೊಡ್ತಾರೆ, ಪ್ರತಿ ಜಿಲ್ಲೆಗೆ ಒಬ್ಬರು ಟೆಕ್ನಿಕಲ್ ಪರ್ಸನ್ ಇದ್ದಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ನಮಗೆ ಆ ಆ್ಯಪ್ ಕೊಡ್ತಾರೆ. ಸೊ ಆ್ಯಪಲ್ಲಿ ನಾವು ಹೋಗಬೇಕಾದ್ರೆ ನಮಗೆ ಅದರಲ್ಲಿ ಡೀಟೇಲ್ ಆಗಿ ಅಂದರೆ ನಾವು ಒಂದು ಫೋಟೋ ತೆಗಿಬೇಕು. ಸೊ ಫೋಟೋ ತೆಗೆದಾಗ ಅದು ಅದರಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಒಂದು ಟೆಕ್ನಿಕಲ್ ಪರ್ಸನ್ ಯಾರಾದರೂ ಒಬ್ಬರು ಎಜುಕೇಟೆಡ್ ಬೇಕಾಗುತ್ತೆ ಒಂದು ಹೆಲ್ಪ್ ಮಾಡೋಕ್ಕೆ ಇವರಿಗೆ. ಅಂದರೆ ಹಳ್ಳಿಯಲ್ಲಿ ಆಗಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ಅಪ್ಲೋಡ್ ಮಾಡಿದಾಗ ನಮ್ಮ ಅಟೆಂಡೆನ್ಸ್ ಬೀಳುತ್ತೆ. ಸೊ ಇದು ಬೆಳಿಗ್ಗೆ ಪ್ಲಸ್ ಸಂಜೆ ಇದು 2 ಟೈಮಲ್ಲಿ ನಾವು ಅಟೆಂಡೆನ್ಸ್ ಕೊಡಬೇಕಾಗುತ್ತೆ. ಈ ಥರ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ ಮೇಲೆ ನಮ್ಮ ಅಟೆಂಡೆನ್ಸ್ ಬಿದ್ದಾಯಿತು. ಸೊ ಹಾಗೆ ಒಂದು ದಿವಸಕ್ಕೆ 370 ರೂಪಾಯಿ ನರೇಗಾ ಯೋಜನೆಯಿಂದ ಸಿಗುತ್ತೆ. ಈಗ ನೀವು ಅರ್ಧ ಕಿಲೋಮೀಟರ್ನಷ್ಟು ಗಿಡಗಳನ್ನ ನೆಟ್ಟಿದ್ದೀರಿ ಹೌದು. ಅಲ್ಲ? ಯಾವ್ಯಾವ ಗಿಡಗಳನ್ನ ನೆಟ್ಟಿದ್ದೀರಿ? ನಾನು ಮೇನ್ಲಿ ಎನ್ವೈರ್ಮೆಂಟಲಿಸ್ಟ್ ಆಗಿರೋದ್ರಿಂದ ನಾನು ಅಳಿವಿನ ಅಂಚಿನಲ್ಲಿರೋ ಗಿಡಗಳಿಗೆ ತುಂಬಾ ಪ್ರಿಫರೆನ್ಸ್ ಕೊಟ್ಟೆ. ಸೊ ಹಾಗೆ ನೋಡಿದ್ರೆ ನಾಣಿಲ್ ಅಂತ ಹೇಳ್ತಾರೆ. ನಾಣಿಲ್ ಅನ್ನೋ ಅದು ಹಣ್ಣು ಮುಂಚೆ ನಾವು ಚಿಕ್ಕದ್ರಲ್ಲಿ ತಿಂತಾ ಇದ್ವಿ. ಅದು ತುಂಬಾ ಒಳ್ಳೇದು, ಆಕ್ಚುಲಿ ಜೀವಕ್ಕೂ ಒಳ್ಳೇದು. ಮತ್ತೆ ಅದರ ಎಣ್ಣೆ ಹಾಕಿದ್ರೆ ನಮ್ಗೆ ಕಣ್ಣು ಕಾಣದವರಿಗೂ ಕಣ್ಣು ಕಾಣಿಸುತ್ತೆ ಅಂತ ಹೇಳ್ತಾರೆ. ಸೊ ಆ ಗಿಡಗಳನ್ನು ಮತ್ತೆ ಹುಳಿ, ಕಾಟು ಮಾವಿನ ಹಣ್ಣು, ಹಲಸಿನ ಈಗ ಅಲ್ಲಿ ಕಾಣ್ತಾ ಇದೆ ಗಿಡ. ಸೊ ಈ ಥರ ಹುಳಿ ತುಂಬ ಗಿಡಗಳನ್ನು ಹಾಕಿದ್ದೀವಿ. ಸೊ ಅದು ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಗ್ರಾಮಕ್ಕಂತೂ. ಯಾಕೆಂದರೆ ಅದನ್ನು ಯೂಸ್ ಮಾಡಿ ಮಕ್ಕಳು ಬೆಳಿಬೇಕು, ಅದೇ ನಮ್ಮ ಯೋಜನೆ. ಸೊ ಎಷ್ಟು ಹಣ ಸಿಗುತ್ತೆ ಮೇಡಮ್, ಮತ್ತೆ ಎಷ್ಟು ವರ್ಷದವರೆಗೆ ಸಿಗುತ್ತೆ? ಸರ್ಕಾರಕ್ಕೆ ನಾವು ಯಾವ ಥರ ಅಪ್ಡೇಟ್ ಮಾಡಬೇಕು ಅಂತ? ಓಕೆ, ಸೊ ಇದಕ್ಕೆ ನಾವು 150 ಗಿಡ ಅಂದರೆ ಅರ್ಧ ಕಿಲೋಮೀಟರ್ ನೆಡುವುದಕ್ಕೆ ನಮಗೆ ಅಂದಾಜು 2,15,000 ಸಿಗುತ್ತೆ. ಸೊ ಆಮೇಲೆ ಇದಕ್ಕೆ 443 ಮಾನವ ದಿನಗಳು ಅಂತ ಕೊಟ್ಟಿದ್ದಾರೆ ನಮಗೆ. ಅಂದರೆ 1 ವರ್ಷಕ್ಕಿಂತ ಜಾಸ್ತಿ ನಮಗೆ 150 ಗಿಡ ನಡಕ್ಕೆ. ಸೊ ಅದಾದಮೇಲೆ ಇದು ಹಂತವಾಗಿ ಸಿಗುವುದು ಅಂತ ಹೇಳಿದರೆ 3 ಪೋರ್ಷನ್ ಆಗಿ ಸಿಗುತ್ತೆ. ಫಸ್ಟ್ ಇದು ನಾವು ಪ್ಲಾಂಟೇಶನ್ ಮಾಡಬೇಕಾದ್ರೆ, ನೆಕ್ಸ್ಟ್ ಅದಕ್ಕೆ ಸಾಯಿಲ್ ವರ್ಕ್ ಅಂತ ಇರುತ್ತೆ, ಥರ್ಡ್ ಒನ್ ಅದರ ಮೇಂಟೆನೆನ್ಸ್ ಪೋಷಣೆ ಅಂತ. ಸೊ 3 ಇದಾಗಿ ವಿಂಗಡಣೆ ಮಾಡಿ ನಮಗೆ ಹಂತವಾಗಿ ಹಣ ಸಿಗುತ್ತೆ. ಗಿಡ ನೆಡಬೇಕು ಅಂತ ಆಸಕ್ತಿ ಇರೋರಿಗೆ ಎಷ್ಟೊಳ್ಳೆ ಯೋಜನೆ ಅಲ್ವಾ ಇದು? ತುಂಬ ಒಳ್ಳೆ ಯೋಜನೆ ಸರ್. ಆ್ಯಕ್ಚುಲಿ ಇದೇನಾಗುತ್ತೆ ಅಂತ ಹೇಳಿದರೆ ನಮಗೆ ಗಿಡನೂ ನಡ್ಬೋದು, ಅದ್ರ ಜೊತೆ ನಮ್ಮ ಪರಿಸರವನ್ನು ಉಳಿಸ್ಬೋದು. ಸೊ ತುಂಬ ಹಣನೂ ಸಿಗುತ್ತೆ. ಇದು ಕೇಂದ್ರ ಸರ್ಕಾರದ ಯೋಜನೆ. ಸೊ ನಮಗೆ ಆರಾಮಾಗಿ ಹಣ ಸಿಗುತ್ತೆ, ಬೇಗ ಕೆಲಸ ಮಾಡಿ ಆಮೇಲೆ ಬರೀ ಫೋಟೋ ತೆಗೆದ್ರೂ ಆಗುತ್ತೆ. ಸೊ ನಮ್ಗೆ ಹಣನೂ ಸಿಗುತ್ತೆ, ಮೇಂಟೆನೆನ್ಸ್ ಅಂದರೆ ಫಸ್ಟಿಗೆ ನಾವು ಪ್ಲಾಂಟೇಶನ್ ಮಾಡೋದಕ್ಕೆ ಹಣ ಸಿಗುತ್ತೆ. ನೆಕ್ಸ್ಟ್ ಸಾಯಿಲ್ ವರ್ಕ್ ಅಂತ ಅಂದರೆ ಸೆಪ್ಟೆಂಬರಿಂದ ಸಾಯಿಲ್ ವರ್ಕ್ ಅದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಲಾಸ್ಟಿಗೆ ಪೋಷಣೆ ಅಂತ ಅದಕ್ಕೂ ಸಿಗುತ್ತೆ. 443 ದಿನ ಸಿಗುತ್ತೆ. ಅದು ಆದಮೇಲೆ ನೆಕ್ಸ್ಟ್ ಇಯರಿಗೂ ನಾವು ಹಾಕ್ಬೋದು. ಇದನ್ನು ನಾವು ಮೇಂಟೆನೆನ್ಸ್ ಮಾಡ್ತೀವಿ ಅಂತ ಅದಕ್ಕೆ ಬೇರೆ ಹಣ ಸಿಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಈ ಯೋಜನೆಯನ್ನು ಯೂಸ್ ಮಾಡಿ. ಸಾಮಾಜಿಕ ಅರಣ್ಯ ವಲಯ ಇಲಾಖೆಗೆ ಹೋಗಿ ಇದನ್ನು ಹಿಂದೆ ಭರ್ತಿ ಮಾಡಿ ಒಂದು 10 ಜನರನ್ನು ಸೇರಿಸಿ ನಿಮ್ಮ ಗ್ರಾಮದವರೇ ಆಗಬೇಕು. ಆಮೇಲೆ ಈ ಯೋಜನೆ ಸದುಪಯೋಗ ಪಡಿಸ್ಕೊಳ್ಳಿ. ಇದು ಉದ್ಯೋಗ ಚೀಟಿ ಅಂತ ಹೇಳಿದ್ರೆ ನಮ್ದು ಈಗ ಮಾಳ ಗ್ರಾಮದಲ್ಲಿ ಒಂದು ರಸ್ತೆ ಬದಿಯಲ್ಲಿ ಗಿಡ ನೆಡುವಂತ ಕಾರ್ಯಕ್ರಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಚೀಟಿಯಿಂದ ಮಾಡ್ತಿದ್ವಿ. ಈ ಚೀಟಿಯಿಂದ ಇದರಲ್ಲಿ ಈ ಕೆಲಸ ಮಾಡೋದಕ್ಕೆ ನಾವು ಕೂಡ ಭಾಗಿಯಾದವರು. ಇದರಲ್ಲಿ ಸಾಮಾಜಿಕ ಅರಣ್ಯ ಇಲಾಖೆ ವತಿಯಿಂದ ಇದನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇದರಲ್ಲಿ ಭಾಗಿಯಾಗಿ ನಾವು ಈಗ ಈ ಒಂದು ಜೀವನೋಪಾಯಕ್ಕಾಗಿ ಮಳೆಗಾಲದ ಸಮಯದಲ್ಲಿ ಕೆಲಸಗಳೆಲ್ಲ ಕಡಿಮೆ ಇರುವ ಸಂದರ್ಭದಲ್ಲಿ ಇದು ಒಂದು ಗಿಡ ನೆಡುವಂಥ ಕಾರ್ಯಕ್ರಮ ಆಗ್ತಾ ಇರ್ತದೆ. ಹಾಗಾಗಿ ಇದರಲ್ಲಿ ಒಟ್ಟು ಸೇರಿಕೊಂಡು ಈ ಒಂದು ಗಿಡ ನೆಡುವ ಒಂದು ಖುಷಿಯ ವಿಚಾರ, ಅದ್ರ ಜೊತೆಗೆ ನಾವು ಕೂಡ ಒಂದು ಇದರಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಉಪಯೋಗಕ್ಕೆ ಮತ್ತು ಮಕ್ಕಳ ಎಜುಕೇಷನ್ಗೆಲ್ಲ ಇದೊಂದು ಹೆಲ್ಪ್ ಆಗ್ತಾ ಇದೆ. ಎಲ್ಲ ಉದ್ಯೋಗ ಖಾತರಿಗೆ ಡೈಲಿಗೆ ಸೇರಿದೆ ಐಟು ಸುಮಾರು ಒಂದು 51 ದಿನದ ಕೆಲಸ ಆಗ್ತದೆ. ಎಲ್ಲ ಎನ್ನ ಹಸ್ಬೆಂಡ್ಲ ಒಂದು
ಒಟ್ಟುಡು ಎಂಕಲಿಗೆ ಸುಮಾರು 20,000 ಚಿಲ್ಲರೆ ಮುಟ ಸಿಕ್ಕುದುಂಡು. ಎನ್ನ ದುಡ್ಡುನು ಏನು ಎನ್ನ ಬಂಗಾರನು ಏನು ಬ್ಯಾಂಕ್ ದಿಕ್ಕ ನಾವೇನು ಬಿಡ್ಪದೆ. ಅಂಚನೆ ಎನ್ನ ಮಗಳೇನು LKG ಶಾಲೆಗೆ ಸೇರ್ಪದೆ. ಬೊಕ್ಕ ಎನ್ನ ಅಮ್ಮ ಒಂಚೂರು ಆರೋಗ್ಯದ ಬಗ್ಗೆ ಅರೆಗೆ ಒಂಚೂರು ದುಡ್ಡು ಪೂರ ಯೂಸ್ ಆಗ್ತಂಡು. ಎಂಕ ಈ ಕೆಲಸೋಡು ಸೇರ್ದು ಮಸ್ತ್ ಉಪಕಾರ ಆಗ್ತಂಡು, ಹೆಲ್ಪ್ ಆಗ್ತಂಡು. ಮಸ್ತ್ ಖುಷಿ ಆಂಡ್ ಮಾತೇರ್ನೊಟ್ಟಿಗೆ ಕೆಲಸ ಮಾಡ್ತದೆ. ಇದರಲ್ಲಿ ಭಾಗವಹಿಸೋಕೆ ನಮಗೆ ಆರತಿ ಮೇಡಮ್ ಸಹಾಯ. ಅವರು ಹೇಳಿದರು, ನಿಮಗೆ ಬೇರೆ ಕೆಲಸ ಹೋಗ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಬನ್ನಿ ನನ್ನ ಒಟ್ಟಿಗೆ ಇದರಲ್ಲಿ ಸೇರಿ ಕೆಲಸ ಮಾಡಿ ಅಂತ ಹೇಳಿದರು. ಇದರಲ್ಲಿ ಸಹ ನಾವು 50-60 ದಿವಸ ಕೆಲಸ ಆಯಿತು. 60 ದಿವಸ ಕೆಲಸ ಆದರೆ ಒಂದು 20,000ವರೆಗೆ ಸಿಕ್ಕಿತು, ಇನ್ನೂ ಸಿಕ್ಲಿಕ್ಕೆ ಉಂಟಂತೆ.